ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಶಿವರಾಜ್. ನನ್ನ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೃಷಿ ಮೇಳದಲ್ಲಿ ಹೇಗೆ ನೋಂದಣಿ ಮಾಡಬೇಕು, ಮೊನ್ನೆ ಕೃಷಿ ಮೇಳದ ಬಗ್ಗೆ ಅನೌನ್ಸ್ ಮಾಡಿರೋ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದೆ. ಅಂದರೆ ಸೆಪ್ಟೆಂಬರ್ 21ರಿಂದ 24ರವರೆಗೆ ಈ ವರ್ಷದ ಕೃಷಿ ಮೇಳ ಏನು ನಡೀತಿದೆ ಅಲ್ಲ, ಆ ಕೃಷಿ ಮೇಳದ ಬಗ್ಗೆ, ಅಂದರೆ ರೈತರು ಮತ್ತು ಸ್ಟಾಲ್ಗಳನ್ನು ಹಾಕೋರು, ಬೇರೆ ಬೇರೆ ಥರ ಬಿಸ್ನೆಸ್ ಮಾಡೋರು ಕೂಡ ಬರ್ತಾರೆ. ಅವರೆಲ್ಲ ಹೇಗೆ ಕೃಷಿ ಮೇಳಕ್ಕೆ ನೋಂದಣಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ರೈತರು ಭಾಳ ಜನ ಕಮೆಂಟ್ ಮಾಡ್ತಿದ್ರು ಹೇಗೆ ನೋಂದಣಿ ಮಾಡಬೇಕು ಅಂತ ಕೃಷಿ ಮೇಳಕ್ಕೆ. ರೈತರೇನು ನೋಂದಣಿ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಅಂದರೆ ಡೈರೆಕ್ಟಾಗಿ ಇಲ್ಲೇ ಬಂದು ಅಲ್ಲಿ ಮೇನ್ ಗೇಟ್ ಹತ್ರ ಒಂದು ಸ್ಟಾಲ್ ಇರುತ್ತೆ, ಅಲ್ಲೇ ಅವ್ರ ಹೆಸರು ಬರೆಸಿ ಅಲ್ಲೇ ನೋಂದಣಿ ಮಾಡ್ಬೋದು. ಅದೇನಾದರೂ ಅವರಿಗೆ ಮುಂದೆ ಇನ್ಫಾರ್ಮೇಷನ್ ತೊಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೋಂದಣಿ ಮಾಡಬೇಕನ್ನೋದು ಏನೂ ಕಂಪಲ್ಸರಿ ಇಲ್ಲ. ಕೃಷಿ ಮೇಳಕ್ಕೆ ಬರಬೇಕಾದ್ರೆ ರೈತರು ಅಥವಾ ಬೇರೆ ಬೇರೆ ಏನಾದರೂ ತಿಳ್ಕೊಬೇಕನ್ನೋರು ಅಗ್ರಿಕಲ್ಚರ್ ಮುಂದೆ ಮಾಡಿ ಅವರೆಲ್ಲ ಬಂದು ಕೃಷಿ ಮೇಳ ನೋಡ್ಬೋದು. ಮತ್ತು ಬೇರೆ ಬೇರೆದವರು ನೋಂದಣಿ ಮಾಡಬೇಕು. ಅಂದರೆ ಸ್ಟಾಲ್ಗಳನ್ನ ಹಾಕ್ತಿರ್ತಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡೋಕ್ಕೆ ಬರ್ತಿರ್ತಾರೆ. ಅಂದರೆ ಬೀಜ ಮಳಿಗೆಗಳು, ಫಾರ್ಮ್ ಅಂದರೆ ಕೃಷಿ ಮಷಿನ್ಗಳು, ಯಂತ್ರೋಪಕರಣಗಳು, ಮತ್ತು ಬೇರೆ ಬೇರೆ ವೆರೈಟಿ ಕಬ್ಬಿನ ತಂತ್ರಜ್ಞಾನ, ಬೇರೆ ಬೇರೆ ಬೆಳೆಗಳ ಹೊಸ ತಂತ್ರಜ್ಞಾನಗಳು ಬಂದಿರ್ತವೆ. ಅವೆಲ್ಲ ಬೇರೆ ಬೇರೆ ಥರ ಕಂಪ್ನಿಗಳು ಅವರು ಸ್ಟಾಲ್ ಹಾಕ್ತಿರ್ತಾರೆ. ಆ ಸ್ಟಾಲ್ ಹಾಕೋರು ಮತ್ತು ಅವ್ರು ಹೇಗೆ ನೋಂದಣಿ ಮಾಡಬೇಕು ಅಂದರೆ, ಇಲ್ಲಿ ಬರಬೇಕು ಅಂದರೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ಅವರು ನೋಂದಣಿ ಮಾಡಬೇಕಾಗಿದ್ರೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗಿರುತ್ತೆ. ಬೇರೆ ಬೇರೆ ಸ್ಟಾಲು, ಯಾವ ಸ್ಟಾಲ್ ಹಾಕ್ತಿರ್ತೀರ ಅದ್ರವೈಸು ಅಮೌಂಟ್ ಕಟ್ಟಬೇಕಾಗಿರುತ್ತೆ. ನೀವು ಎಲ್ಲಿ ಸ್ಟಾಲ್ ಹಾಕ್ತೀರಾ ಅದು ಮ್ಯಾಟ್ರ್ ಆಗುತ್ತೆ. ಅಂದರೆ ಮೇನ್ ಗೇಟ್ ಹತ್ರ ಹಾಕ್ತಿದ್ರೆ ನೀವು ಜಾಸ್ತಿ ದುಡ್ಡು ಕಟ್ಟಬೇಕಾಗುತ್ತೆ. ಮತ್ತು ಒಳಗಡೆ ಬೇರೆ ದಾನದಲ್ಲಿ ಹಾಕ್ತಿದ್ರೆ ಬೇರೆ ಬೇರೆ ಅಮೌಂಟ್ ಕಟ್ಟಬೇಕಾಗಿರುತ್ತೆ. ಅದು ಹೇಗೆ ಕಟ್ಟಬೇಕು ಅಂದರೆ, ಡೈರೆಕ್ಟಾಗಿ ಚೆಕ್ ಮತ್ತು ಕ್ಯಾಶನ್ನು ಎಲ್ಲೂ ತೊಗೊಳ್ಳೋದಿಲ್ಲ. ಡಿ ಡಿ ಮುಖಾಂತರ ಕಟ್ಟಬೇಕು. ಡಿ ಯಾರ ಹೆಸರಲ್ಲಿ ಇರಬೇಕು ಅಂದರೆ, ಡ್ರಾಯಿಂಗ್ ಆಫೀಸರ್ ಆಫ್ ಡೈರೆಕ್ಟ್ರೇಟ್ ಆಫ್ ಎಕ್ಸ್ಟೆನ್ಷನ್, ಕಾಲೇಜ್ ಆಫ್ ಅಗ್ರಿಕಲ್ಚರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂತ. ಅದು ಬಂದು ಯಾವ ಬ್ರ್ಯಾಂಚಲ್ಲಿ, SBI ಬ್ರ್ಯಾಂಚಲ್ಲಿ, ಅಗ್ರಿಕಲ್ಚರ್ ಕಾಲೇಜ್ SBI ಬ್ರ್ಯಾಂಚಲ್ಲಿ ಮಾತ್ರ ಕಟ್ಬೋದು. ಬೇರೆ ಕಡೆ ಕಟ್ಟಕ್ಕೆ ಬರಲ್ಲ. ಅದು ಡಿನೇ ಮಾತ್ರ ಕಟ್ಬೋದು. ಕ್ಯಾಶ್ ಅಂತೂ ಯಾರೂ ಕಟ್ಟೋಕ್ಕಂಗಿಲ್ಲ. ಮತ್ತು ಈಗ ಬೇರೆ ಬೇರೆ ಸ್ಟಾಲ್ಗಳು ಮತ್ತು ಬೇರೆ ಈಗ ಸ್ಪಾನ್ಸರ್ಶಿಪ್ ಮಾಡ್ತಿರ್ತೀರ. ಅಂದರೆ ಒಂದು ಕಂಪ್ನಿಯವರು ಈಗ ಫ್ಲೆಕ್ಸ್ ಹಾಕ್ತಿರ್ತಾರೆ, ಫ್ಲೆಕ್ಸು ಸ್ಪಾನ್ಸರ್ಶಿಪ್ಪು ಮಾಡ್ತಿರ್ತಾರಲ್ಲ, ಆ ಫ್ಲೆಕ್ಸ್ಗಳು ಹಾಕೋಕ್ಕೆ ಬೇರೆ ಬೇರೆ ಅಮೌಂಟ್ ಇರುತ್ತೆ. ಬೇರೆ ಬೇರೆ ನೀವು ಎಲ್ಲಿ ಮೇನ್ ಗೇಟ್ ಹತ್ರ ಹಾಕ್ತೀರಾ, ಅಥವಾ ಇಲ್ಲಿ ಫಾರ್ಮರ್ ನಾಲೆಜ್ ಸೆಂಟರ್ ಅಲ್ಲಿ ಹಾಕ್ತೀರಾ, ಅಥವಾ ಹೈಟೆಕ್ ಹಾರ್ಟಿಕಲ್ಚರು, ಆರ್ಗ್ಯಾನಿಕ್ ಫಾರ್ಮಿಂಗು, ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ನಿಮ್ಮ ಕಂಪ್ನಿಯನ್ನು ಪ್ರಮೋಟು ಅಂದರೆ ಸ್ಪಾನ್ಸರ್ಶಿಪ್ ಮಾಡ್ತಿದ್ರೆ ನೀವು ಅಮೌಂಟು ವಿತ್ GST ಎಷ್ಟು ಅಮೌಂಟ್ ಇದೆ, ಎಲ್ಲಿ ಯಾವ ಪ್ಲೇಸಲ್ಲಿ ಹಾಕಬೇಕಾದ್ರೆ ಎಷ್ಟು ಅಮೌಂಟ್ ಕಟ್ಟಬೇಕು, ಮತ್ತು ವಿತ್ GST ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೋಡೋಣ. ನಾವಿಲ್ಲಿ ಬೇರೆ ಬೇರೆ ಥರದ ಸ್ಟಾಲ್ ಟೈಪ್ಸು ಮತ್ತು ಎಷ್ಟು ಜಾಗ ಇರುತ್ತೆ, ಅದ್ರ ಸೈಜು, ಮತ್ತು ಎಷ್ಟು ದುಡ್ಡು ಕಟ್ಟಬೇಕು, ನೀವು ಯಾವ ಸ್ಟಾಲ್ ತೊಗೋತಿದ್ದೀರಾ ಅದಕ್ಕೆ ಎಷ್ಟು ದುಡ್ಡಿದೆ, ಎಷ್ಟು ಸೈಜ್ಗೆ ಎಷ್ಟು ದುಡ್ಡಿದೆ ಅಂತ ನೋಡೋಣ. ಇಲ್ಲಿ ಫ್ಯಾಬ್ರಿಕೇಟೆಡ್ ಸ್ಟಾಲ್ಸು ಅಂದರೆ ಇದು ಒಳಗಡೆ ಇರುತ್ತೆ, ಅಂದರೆ ಗೋಡೌನ್ ಒಳಗಡೆ ಫ್ಯಾಬ್ರಿಕೇಟ್ ಮಾಡಿರುತ್ತೆ. ಫ್ಯಾಬ್ರಿಕೇಟ್ ಮಾಡಿರೋ ಸ್ಟಾಲು 10x10 ಫೂಟು, ಇದಕ್ಕೆ 50,000 ಇದೆ. ಎಕನಾಮಿ ಸ್ಟಾಲು ಅಂದರೆ ಹೊರಗಡೆ ಟೆಂಪ್ರರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಹಾಕಿ, ಅವು 10x10 25,000 ಹೊರಗಡೆ. ಆಮೇಲೆ ಎಕನಾಮಿ ಸ್ಟಾಲು 20 ಮತ್ತು 25, 20x25 ಫೀಟು, ಇದು 65,000. ಅಂದರೆ ನಿಮ್ಮ ಫಾರ್ಮ್ ಇಂಪ್ಲಿಮೆಂಟ್ಸ್ ಏನು, ಟ್ರ್ಯಾಕ್ಟರ್ ಏನು, ಫಾರ್ಮ್ ಇಂಪ್ಲಿಮೆಂಟ್ಸ್, ಮಷಿನರಿ ಅಥವಾ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಇರ್ತಾವಲ್ಲ ಅವನ್ನ ಎಕ್ಸಿಬಿಷನ್ ಮಾಡೋಕ್ಕೆ. ಮತ್ತು ಎಕನಾಮಿ ಸ್ಟಾಲು 10x25, ಅಂದರೆ ಸ್ಮಾಲ್ ನರ್ಸರಿ ಅಥವಾ ಪ್ಲ್ಯಾಂಟ್ಸು, ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ನು 10x10 ಒಂದು, ಮತ್ತು 10x15 ಒಂದು, ಅದು 10x25, ಇದಕ್ಕೆ 35,000. ಮತ್ತು ಓಪನ್ ಸ್ಪೇಸು ಅಂದರೆ ಓಪನ್ ಆಗಿರೋ ಸ್ಪೇಸ್ ಬೇಕು ಅಂದ್ರೆ ಕೂಡ 50x40 ಫೀಟ್ ಇರುತ್ತೆ. ಅಥವಾ ನಿಮ್ಮ JCB, ಟ್ರ್ಯಾಕ್ಟ್ರು ಮತ್ತು ಕಂಬೈನ್ ಹಾರ್ವೆಸ್ಟರ್ಸ್ ಎಲ್ಲ ಕಂಪ್ನೀಸ್ ತೊಗೊಂಡು ಬರ್ತಿರ್ತಾರಲ್ಲ, ನಿಮಗೆ 1,50,000 ಇನ್ಕ್ಲೂಡಿಂಗ್ GST ಇರುತ್ತೆ. ಮತ್ತು ಫುಡ್ ಸ್ಟಾಲು ಅಂದರೆ ಊಟದ ಮಳಿಗೆಗಳಿರ್ತಾವಲ್ಲ, ಅದು 15x20 ಸ್ಪೇಸ್ ಬೇಕಂದರೆ 16,000 ಇನ್ಕ್ಲೂಡಿಂಗ್ GST ಕಟ್ಟಬೇಕು. ನೀವು ಸ್ಪಾನ್ಸರ್ಶಿಪ್ ಮಾಡಬೇಕು ಅಂದರೆ ಬೇರೆ ಬೇರೆ ಜಾಗಗಳಲ್ಲಿ ಸ್ಪಾನ್ಸರ್ಶಿಪ್ ಮಾಡ್ಬೋದು. ನೀವು ಮೇನ್ ಎಂಟ್ರೆನ್ಸ್ ಗೇಟ್ ಹಿಡ್ಕೊಂಡು ಒಳಗಡೆ ತನಕ ಎಲ್ಲಿ ನಿಮ್ಮ ಕಂಪ್ನಿ ಸ್ಪಾನ್ಸರ್ಶಿಪ್ ಫ್ಲೆಕ್ಸಸ್ ಹಾಕ್ತೀರಾ ಅದನ್ನು ಹಿಡ್ಕೊಂಡು USC ಕ್ಯಾಂಪಸ್ ಮೇನ್ ಗೇಟ್ ಹತ್ರ ಹಾಕ್ತಿದ್ರೆ 1,00,000 ಅಮೌಂಟು, 18,000 GST, 1,18,000. ಮತ್ತು ಮೇನ್ ಎಂಟ್ರೆನ್ಸ್ ಎಕ್ಸಿಬಿಷನ್
ಅಂದರೆ ಎಕ್ಸಿಬಿಷನ್ ಸೆಂಟರ್ಸ್ ಒಳಗಡೆ ಬಂದ ಕೂಡಲೇ ಎಂಟ್ರೆನ್ಸ್ ಎಕ್ಸಿಬಿಷನ್ ಸ್ಟಾರ್ಟ್ ಆಗೋದು ಒಂದಿರುತ್ತೆ, ಅಲ್ಲಿ ಹಾಕ್ತಿದ್ರೆ 50,000 ಪ್ಲಸ್ 9,000 GST 59,000. ಹೈಟೆಕ್ ಸ್ಟಾಲ್ ಟೆಕ್ನಾಲಜಿ ಹಬ್ ಅಂದರೆ ಹೈಟೆಕ್ ಸ್ಟಾಲ್ಸ್ ಅಂತ ಇರ್ತವೆ, ಆ ಹೈಟೆಕ್ ಸ್ಟಾಲ್ಸ್ ಹತ್ರ ನೀವು ಹಾಕ್ತಿದ್ರೆ ಸ್ಪಾನ್ಸರ್ಶಿಪ್ಪು ಅಲ್ಲಿ 40,000 ಪ್ಲಸ್ GST 47,200. ಮತ್ತು ಅಗ್ರಿ ಇನ್ಪುಟ್ ಎಕ್ಸಿಬಿಷನ್, ಅಗ್ರಿ ಇನ್ಪುಟ್ಸ್ ಏನು ಎಕ್ಸಿಬಿಷನ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹಾಕ್ತಿದ್ರೆ 40,000 ಪ್ಲಸ್ 7,000 47,000 ಸೇಮು. ಅಗ್ರಿಕಲ್ಚರ್ ಮಷೀನರಿ ಎಕ್ಸಿಬಿಷನ್ ಪ್ರಿಮೈಸಸ್, ಅಗ್ರಿಕಲ್ಚರ್ ಮಷೀನರಿ ಎಲ್ಲಿರುತ್ತಾವಲ್ಲ ಆ ಮಷೀನ್ಸ್ ಹತ್ರ ನೀವು ಹಾಕ್ತಿದ್ರೆ 50,000 ಪ್ಲಸ್ 9,000 59,000. ಮತ್ತು ಫಾರ್ಮ್ ಇಂಪ್ಲಿಮೆಂಟ್ಸ್ ಅದೇ ಅಗ್ರಿಕಲ್ಚರ್ ಮತ್ತು ಬೇರೆ ಮಷೀನರಿ ಬಿಟ್ಟು ಅಲ್ಲಿ 40,000 ಪ್ಲಸ್ 7,000 47,000. ಆರ್ಗ್ಯಾನಿಕ್ ಫಾರ್ಮಿಂಗ್ ಎಕ್ಸಿಬಿಷನ್ ಹತ್ರ ಹಾಕ್ತಿದ್ರೆ 20,000 ಪ್ಲಸ್ 3,000 23,000 GST ಹಿಡ್ಕೊಂಡು. ಮತ್ತು ಹೈಟೆಕ್ ಹಾರ್ಟಿಕಲ್ಚರ್ ಸೈದಾಪುರ ಫಾರ್ಮ್, ಹೈಟೆಕ್ ಹಾರ್ಟಿಕಲ್ಚರ್ ಅಲ್ಲಿದೆ ರೋಡ್ ಆಚೆ, ಅಲ್ಲಿ ಹಾಕ್ತಿದ್ರೆ ನೀವು 10,000 ಪ್ಲಸ್ 18,000 11,800. ಮತ್ತು ಮೇನ್ಗೆ ಎಂಟ್ರೆನ್ಸ್ ಗೇಟ್ ಹತ್ರ ಬೇರೆ ಬೇರೆ ಪ್ರಾಣಿಗಳ ಎಕ್ಸಿಬಿಷನ್ ನಡೀತಿರುತ್ತೆ, ಅಲ್ಲಿ 10,000 ಪ್ಲಸ್ 18,000 11,800 ಇರುತ್ತೆ. ಕನ್ಸಲ್ಟೆನ್ಸಿ ಅಂದರೆ ಎಕ್ಸಿಬಿಷನ್ ಸೆಂಟರ್ ಸ್ಟಾರ್ಟ್ ಆದ ಕೂಡಲೇ ಕನ್ಸಲ್ಟೆನ್ಸಿ ಅಂತ ಇರುತ್ತೆ, ಅಲ್ಲಿ ನೀವು ಫ್ಲೆಕ್ಸ್ ಹಾಕ್ತಿದ್ರೆ 10,000 ಪ್ಲಸ್ 18,000 11,800. ಬುಕ್ ಸ್ಟಾಲ್ ಎಕ್ಸಿಬಿಷನ್ ಎಂಟ್ರೆನ್ಸ್ ಹತ್ರ ಹಾಕ್ತಿದ್ರೆ ಅದು 11,800. FKC ಫಾರ್ಮರ್ ನಾಲೆಜ್ ಸೆಂಟರ್ ಅಂದರೆ ನಮ್ಮದು ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಫಾರ್ಮರ್ ನಾಲೆಜ್ ಸೆಂಟ್ರ್, ಅಲ್ಲಿ ಹಾಕ್ತಿದ್ರೆ 40,000 ಪ್ಲಸ್ 7,000 47,000. ಇದು ಬೇರೆ ಬೇರೆ ಥರದ ಸ್ಪಾನ್ಸರ್ಶಿಪ್ಸು. ನೀವು ಎಲ್ಲಿ ಹಾಕಬೇಕು ನೋಡಿಕೊಂಡು ಹೇಗೆ ಪೇಮೆಂಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಗಲೇ. ಮತ್ತು ಅದು ಬೇರೆ ಬೇರೆ ಥರ ಸ್ಟಾಲ್ ಹಾಕೋರು ಕೂಡ ನೀವು ಯಾವ ಸ್ಟಾಲ್ ಹಾಕಬೇಕು ಈಗಲೇ ಎಲ್ಲ ರೂಲ್ಸ್ ತಿಳ್ಕೊಂಡು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು www.usd.in.com ಒಳಗೆ ಹೋಗಿ ಬೇರೆ ಮಾಹಿತಿಗಳನ್ನ ಚೆಕ್ ಮಾಡ್ಬೋದು. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ಸ್ನೂ ಕೂಡ ಕೊಟ್ಟಿರ್ತೀನಿ, ಅವನು ಕೂಡ ನೋಡಿ ಅದಕ್ಕೂ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಅಲ್ಲೂ ಕೇಳ್ಕೊಬೋದು.